ಇವತ್ತು ನಾನು ಹಾಗೂ ನನ್ನ ಜೊತೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ ಅವರು ನಾವೆಲ್ಲರೂ ಇವತ್ತು ನಮ್ಮ ಸಂಕೇಶ್ವರ್ ನಗರದಲ್ಲಿ ಇಡಸೋಸಿ ರಸ್ತೆ ಮೇಲೆ ಇರುವಂಥ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿ ನ್ಯೂನತೆಗಳೇನಿದ್ದಾವೆ ಅದನ್ನು ಪರಿಶೀಲನೆ ಮಾಡೋಕ್ಕೆ ನಾವು ಇವತ್ತು ಬಂದಿದ್ದೀವಿ. ಎಲ್ಲ ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದ ಮುಖಂಡರು ನನ್ನನ್ನು ಭೇಟಿಯಾಗಿದ್ದಾರೆ. ಬಹಳ ಶಾಂತಿಯಿಂದ ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆಗಳನ್ನು ನನ್ನ ಎದುರುಗಡೆ ಪ್ರಸ್ತಾಪ ಮಾಡಿದ್ದಾರೆ. ರಂಜಾನ್ ತಿಂಗಳಲ್ಲಿ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದಂತ ಹೇಳಿ ನಮ್ಮ ಹಿಂದೂ ಬಾಂಧವರು ನಮ್ಮನ್ನು ಕೇಳ್ಕೊಳ್ಳುವಾಗ ನಾನು ರಂಜಾನ್ ಮುಗಿದ ನಂತರ ಬರ್ತೀನಿ ಅಂತ ನಾನು ಹೇಳಿದ್ದೀನಿ. ಸೊ ಇವತ್ತು ಎಲ್ಲರ ಜೊತೆ ನಾನು ಮಾತಾಡಿ ಒಂದು ಸೊಲ್ಯೂಷನ್ಗೆ ಬಂದಿದ್ದೀನಿ. ರಸ್ತೆ ಕಾಮಗಾರಿ ಮಾಡಲಿಕ್ಕೆ ಕಬ್ರಿಸ್ತಾನ್ ಏನು ಮಧ್ಯದಲ್ಲಿ ಬರ್ತಾ ಇದೆ ಅದರ ನ್ಯೂನತೆಗಳನ್ನು ನಾವಿವತ್ತು ಮುಫ್ತಿ ಸಾಹೇಬ್ರ ಜೊತೆ ಮತ್ತು ಇತರ ಸಮಾಜದ ಮುಖಂಡರ ಜೊತೆ ನಾವು ಮಾತಾಡ್ಕೊಂಡಿದ್ದೀವಿ. ಅವರದಕ್ಕೆ ಒಂದು ಪರಿಹಾರ ಹುಡುಕಿ ಕೊಡ್ತೀನಿ ಅಂತ ಹೇಳಿದರು. ಒಂದು ವಾರ ಅವರು ಟೈಮ್ ಕೇಳಿದ್ದಾರೆ. ವಿಧಿವಿಧಾನ ಏನಿದೆ ಅದು ನನಗೆ ಹೇಳಬೇಕಂತ ನಾನು ಹೇಳಿದ್ದೀನಿ. ಆ ವಿಧಿವಿಧಾನವನ್ನು ಅವರು ಸ್ವಲ್ಪ ಅಭ್ಯಾಸ ಮಾಡಿ ನಮಗೆ ಹೇಳ್ತಾರೆ. ಅದಾದ ನಂತರ ಎಲ್ಲರ ಎದುರುಗಡೆ ಎಲ್ಲರ ಸಮಕ್ಷಮದಲ್ಲಿ ಎಲ್ಲ ವಿಧಿವಿಧಾನವನ್ನು ನಾವು ಪಾಲನೆ ಮಾಡಿ ಈ ಅಭಿವೃದ್ಧಿ ಕಾಮಗಾರಿ ಏನಿದೆ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಒಂದು 10 ದಿವಸದಲ್ಲಿ ಶುರು ಮಾಡ್ತೀವಿ ಅಂತ ಹೇಳಿ ನಾನು ಅವರಿಗೆ ಹೇಳಿ ಬಂದಿದ್ದೆ. ಅದೇ ರೀತಿ ಸಂಕೇಶ್ವರ ಜನರಿಗೆ ನಾನು ಅಭ್ಯಾಸವನ್ನು ನೀಡಿದೆ. ಅದಲ್ಲದೆ ಒಂದು ನಾಲಾ ಪಕ್ಕದಲ್ಲಿ ಹೋಗ್ತಾ ಇತ್ತು, ಅದರದ್ದು ನೀರು ನಾವು ಮೇನ್ ಮುಖ್ಯ ನಾಲಾಗೆ ಹೆಂಗೆ ಕನೆಕ್ಟ್ ಮಾಡಬೇಕಂತ ಒಂದು ಪ್ರಶ್ನೆ ಬಂದಾಗ ಅದು PWD ಎಕ್ಸಿಕ್ಯೂಟಿವ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಏನು ನಾವು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲೇ ಪರ್ಮನೆಂಟ್ ಒಂದು ಸೊಲ್ಯೂಷನ್ ನಾವು ಹುಡುಕಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಇದೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು PWD ಮಿನಿಸ್ಟರ್ ಅವ್ರ ಜೊತೆ ಒಂದು ಸತಿ ಮಾತಾಡಿಕೊಂಡು ಏನಾದರೂ ಅನುದಾನದ ಬೇಡಿಕೆ ಇದೆ ಅಂದರೆ ಸಂಕೇಶ್ವರ್ ನಗರದ ಪರವಾಗಿ ನಾನು ಬೇಡ್ಕೊಳ್ತೀನಿ. ಹಾಗೂ ಒಂದೇ ಸತಿ ಒಂದು ಒಳ್ಳೆ ಸ್ಟಾಮ್ ವಾಟರ್ ಡ್ರೈನ್ ಯಾರಿಗೂ ತೊಂದರೆ ಆಗದಂತೆ ಡಿಸೈನ್ ಮಾಡಿ ಎಲ್ಲರಿಗೂ ತೋರಿಸಿ ಎಲ್ಲರದ್ದು ಒಪ್ಪಿಗೆ ತಗೊಂಡು ನಾವು ಆ ಕೆಲಸವನ್ನು ಮಾಡ್ತೀವಂತ ತಮ್ಮ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾನು ಭರವಸೆವನ್ನು. ಸರ್, ಸಂಕೇಶ್ವರ ಪಟ್ಟಣ ಅತಿ ಶಾಂತಿಯುತ ಮತ್ತು ಸೌಹಾರ್ದವಂತ ಪಟ್ಟಣ ಸರ್. ಇವತ್ತು ಎಷ್ಟೋ ಚೆನ್ನಾಗಿ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವರು ನನ್ನ ಜೊತೆ ಬಂದು SP ಅವ್ರ ಜೊತೆ ಬಂದು ಎಲ್ಲ ತೋರಿಸಿದ್ದಾರೆ. ಈ ರೀತಿಯ ಸೌಹಾರ್ದತೆ ಏನಿದೆ ಇಡೀ ದೇಶಕ್ಕೆ ಮಾದರಿಯಾಗಿದೆ. ನೋಡಿ, ಈ ಸಮಸ್ಯೆ 1.5 ತಿಂಗಳ ಹಿಂದೆ ಇದು ಉದ್ಭವ ಆಯಿತು. 1.5 ತಿಂಗಳಿಂದ ಬರೀ ರಂಜಾನ್ ಮಂತ್ ಇದೆ ಅಂತ ಹೇಳಿ ಯಾರು ಏನೂ ಹೇಳಿಲ್ಲ. ಎಲ್ಲರೂ ಭಾಳ ಪೇಷನ್ಸಿಂದ ವೆಯ್ಟ್ ಮಾಡಿದ್ದಾರೆ. ಇವತ್ತು ಜಿಲ್ಲಾಡಳಿತ ನಾವು ನಮ್ಮ SP ರವರು ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಎಲ್ಲರೂ ಭಾಳ ಶಾಂತಿಯಿಂದ ಎಕ್ಸ್ಪ್ಲೇನ್ ಮಾಡಿ. ಸಮಸ್ಯೆಗಳಿದ್ದಾವೆ. ಈಗ ಒಂದು ಕಬ್ರಿಸ್ತಾನ ಶಿಫ್ಟ್ ಮಾಡಬೇಕಂದ್ರೆ ಆ ಕವರ್ಗಳು ಏನಾಗಬೇಕು ಅನ್ನೋದು ಪ್ರಶ್ನೆ ಇತ್ತು. ಜೊತೆಯಲ್ಲಿ ರಸ್ತೆನೂ ಆಗಬೇಕು, ಜೊತೆಯಲ್ಲಿ ನಾಲಾನೂ ಆಗಬೇಕು. ಸೊ ಈ ರೀತಿ ನ್ಯೂನತೆಗಳಿದ್ದಾಗ ಚರ್ಚೆ ಆಗ್ತದೆ. ಬಹಳ ಒಳ್ಳೆ ರೀತಿಯ ಚರ್ಚೆ ಇವತ್ತಾಗಿದೆ. ಶಾಂತಿನೂ ಕಾಪಾಡಿಕೊಂಡು ನಮ್ಮ ಎಲ್ಲ ಬಾಂಧವರು ಹಿಂದೂ ಮುಸ್ಲಿಂ ಬಾಂಧವರು ನಮಗೆ ಇವತ್ತು ಮಾಡಿ ತೋರಿಸಿದ್ದಾರೆ. ಸೊ ಇದೇ ರೀತಿ ಕೆಲಸ ಜಿಲ್ಲಾಡಳಿತದಿಂದ ನಾವು ಮಾಡ್ತೀವಂತ ಅವರಿಗೆ ಭರವಸೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.